ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ರಿ, ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಕತ್ತೀನಿ ರೀ. ಸೂಪರ್ ಆಗಿರುತ್ತೆ ನೋಡ್ರಿ. ಇದು ನುಗ್ಗೆಕಾಯಿ ಸಾಂಬಾರು ಜವಾರಿ ನುಗ್ಗೆಕಾಯಿ ತೊಗೊಂಡಿನಿ ರೀ. ಇವನ್ನ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ನೋಡ್ರಿ. ಜವಾರಿ ನುಗ್ಗೆಕಾಯಿ ಅಂತ ಮಾಡಿದ್ರೆ ಪಾರಮ್ ಅಷ್ಟೊಂದು ಟೇಸ್ಟ್ ಬರಲ್ರಿ. ಜವಾರಿ ನುಗ್ಗೆಕಾಯಿ ತೊಗೊಂಡು ಮಾಡಿದ್ರೆ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಭಾರಿ ಇರ್ತೈತ್ರಿ. ಬರ್ರಿ ನೋಡೋಣ ನುಗ್ಗೆಕಾಯಿ ಸಾಂಬಾರು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಅದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ರೀ. ಜವಾರಿ ನುಗ್ಗೆಕಾಯಿ ನೋಡ್ರಿ. ಅವು ಜವಾರಿ ನುಗ್ಗೆಕಾಯಿ ತೊಗೊಂಡಿನಿ ರೀ. ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿನಿ ನೋಡ್ರಿ. ಬೆಳ್ಳುಳ್ಳಿ ತೊಗೋಬೇಕ್ರಿ. ಬೆಲ್ಲ, ಕರಿಬೇ, ಉಪ್ಪು, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ ತೊಗೊಂಡಿನಿ ನೋಡ್ರಿ. ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ, ಹುಳಿಗೆ ಹುಣಸೆ ಹಣ್ಣು ಹಾಕ್ಕೊಂಡು ನೋಡ್ರಿ. ಖಾರ ಪುಡಿ, ತೊಗರಿಬೇಳೆ, ಕೊತ್ತಂಬರಿ, ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ನಾನು ಯಾವ ಥರ ಮಾಡ್ತೀನಿ ನೋಡ್ರಿ, ಆ ಥರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನೀವು ಸಖತ್ತಾಗಿರತ್ತೆ ರೀ. ಟೇಸ್ಟ್ ಮಾತ್ರ ಭಾರಿ ಇರ್ತೈತೆ ನೋಡ್ರಿ. ಇವು ನೋಡ್ರಿ, ಬೇಳೆನ ತೊಳೆದು ಇಟ್ಕೊಂಡಿನಿ ನೋಡ್ರಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿನಿ ರೀ. ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ತೊಗೊಂಡಿನಿ ನೋಡ್ರಿ. ಇವನ್ನ ಕುದಿಸ್ಕೊಂಬರೋಣ ರೀ. ಬರ್ರಿ, ಈಗ ನುಗ್ಗೆಕಾಯಿ ಸಾಂಬಾರು ಹೆಂಗೆ ಮಾಡ್ತೀನಿ ನೋಡ್ರಿ. ಬಾಣಲಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ನೋಡ್ರಿ. ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಅವು ಸ್ವಲ್ಪ ಚಟಪಟ ಅಂತ ಸಿಡಿಬೇಕ್ರಿ. ಸಿಡಿದ್ಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೋಬೇಕು ನೋಡ್ರಿ. ಹಾಕ್ಕೊಂಡು ಅದನ್ನೆಲ್ಲ ಹೊತ್ತಿಸ್ಬಾರ್ದ್ರಿ. ಬೆಳ್ಳುಳ್ಳಿನ ಹೊತ್ತಿಸಿದ್ರೆ ಟೇಸ್ಟ್ ಸರಿ ಬರಲ್ರಿ. ಅಷ್ಟೇ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗುತ್ತಲ್ರಿ. ಆವಾಗನ ನುಗ್ಗೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ರಿ, ಅವನ್ನ ಹಾಕ್ಕೋಬೇಕು ನೋಡ್ರಿ. ಅವನಷ್ಟು ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಹೊತ್ತು, ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ರೀ. ಅಲ್ಲಿ ತನಕ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾದ್ರೆ ಘಮಾನ ಭಾರಿ ಬರ್ತೈತೆ ರೀ. ಭಾರಿ ಅಂದ್ರೆ ಭಾರಿ ಇರುತ್ತೆ ನೋಡ್ರಿ. ನುಗ್ಗೆಕಾಯಿ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗಲ್ಲ ನೋಡ್ರಿ, ಎಲ್ಲರಿಗೂ ಇಷ್ಟಪಡ್ತಾರೆ ರೀ. ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅದ್ರೊಳಗನ ಕರಿಬೇವು ಹಾಕ್ಕೋಬೇಕ್ರಿ. ಕರಿಬೇವ್ದು ಘಮ ಭಾರಿ ಬರ್ತೈತೆ ರೀ. ಇದ್ರೊಳಗನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ನೋಡ್ರಿ. ಈ ಥರ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆದಮೇಲೆ ನುಗ್ಗೆಕಾಯಿ ಕುದಿಯೋಕೆ ಎಷ್ಟು ನೀರು ಬೇಕಲ್ರಿ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಗ್ಗೆಕಾಯಿನ ಕುದಿಯೋಕೆ ಇಡಬೇಕು ನೋಡ್ರಿ. ಇಷ್ಟ ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಎಷ್ಟು ಕುದಿಯೋಕೆ ಬೇಕಲ್ರಿ, ನುಗ್ಗೆಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಡಬೇಕು ನೋಡ್ರಿ. ಸ್ವಲ್ಪ ಕುದಿಯೋಕೆ ಇಟ್ಮೇಲೆ ನೋಡಂಬರ್ರಿ ಯಾವ ಥರ ಬಂದತ್ತೆ ಅಂಥೇಳಿ ನೋಡ್ರಿ. ಇನ್ನೊಂದು ಸ್ವಲ್ಪ ಕುದಿಬೇಕು ನೋಡ್ರಿ. ಅವು ಇನ್ನೂ ಸ್ವಲ್ಪ ಕುದಿಲಿ ಬರ್ರಿ. ಮಸ್ತ್ ಅಂದ್ರೆ ಮಸ್ತ್. ಈಗ ಘಮ 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 ಅಂತ ಸ್ಮೆಲ್ ಭಾರಿ ಬರಕತ್ತೈತೆ ನೋಡ್ರಿ. ಸಾಂಬಾರು ಅಂತೂ ತಿಂದ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಯಾವ ಥರ ಕುದೈತೆ ಅಂಥೇಳಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ನೋಡ್ರಿ. ಕುದಿಸ್ಕೊಂಡಿದ್ಮೇಲೆ ಅದಕ್ಕೆ ಏನು ಬೇಳೆನ ಕುದಿಸ್ಕೊಂಡಿರ್ತೀವಲ್ರಿ,
ಇಟ್ಟು ಬೇಳೆ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ನೋಡಿರಿ, ಅದನ್ನು ಹಾಕಕತ್ತೀನಿ ನೋಡಿರಿ. ಈಗ ಕುದಿಸ್ಕೊಂಡಿದ್ಮೇಲೆ ಸ್ವಲ್ಪ ಟೊಮೆಟೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆಂದಾಗ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಈಗೆಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಸಾಂಬಾರಿಗೆ ನೀರು ಎಷ್ಟು ಬೇಕಲ್ರಿ ಅಷ್ಟು ಹಾಕೋಬೇಕು ನೋಡಿರಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೋಡಿರಿ, ಗಟ್ಟಿನೂ ಇರಬಾರ್ದು, ಸ್ವಲ್ಪ ತಿಳಿನೂ ಇರಬಾರ್ದು. ಸಾಂಬಾರು ಸ್ವಲ್ಪ ಮೀಡಿಯಮ್ದಲ್ಲಿ ಹಾಕ್ಕೋಬೇಕು ನೋಡಿರಿ ನೀರು. ನಿಮ್ಗೆ ಯಾವ ಥರ ಬೇಕು, ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ, ತಿಳಿ ಸಾಂಬಾರು ಬೇಕಂದ್ರೆ ತಿಳಿ ಸಾಂಬಾರು ಮಾಡ್ಕೊರಿ. ನಿಮ್ಗೆ ಯಾವ ಥರ ಬೇಕು ನೋಡಿರಿ ಆ ಥರ ಮಾಡ್ಕೊರಿ. ಈಗ ನೋಡಿರಿ ನಾನು ಏನೇನು ಹಾಕ್ಕೊತೀನಿ ಅಂಥೇಳಿ ಈಗೆಲ್ಲ ಇಂಗ್ರೀಡಿಯೆಂಟ್ಸು ಈಗ ಹಾಕ್ಕೊತೀನಿ ನೋಡಿರಿ. ನಾನು ಇಷ್ಟೆಲ್ಲ ಹಾಕ್ಕೊಂಡಿದ್ಮೇಲೆ ಖಾರ ಪುಡಿ ಹಾಕ್ಕೊತೀನಿ ನೋಡಿರಿ. ಈಗ ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ, ನೀವು ಯಾವ ಥರ ಖಾರ ತಿಂತೀರಿ ಆ ಥರ ಅದ್ರ ಮೇಲೆ ಹಾಕ್ಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿರಿ. ಹಾಕ್ಕೊಂಡು ಅರಿಶಿನ ಪುಡಿ, ಬೆಲ್ಲ, ಹುಣಸೆಹಣ್ಣು ಏನು ನೆನೆಸಿಟ್ಕೊಂಡಿದ್ನಲ್ರಿ ಅದನ್ನು ಸ್ವಲ್ಪ ಹುಣಸೆಹಣ್ಣು ಹಿಂಡಿ ಅದರ ರಸ ಹಾಕ್ಕೊತೀನಿ ನೋಡಿರಿ. ಟೊಮೆಟೊನೂ ಹಾಕ್ಕೋರಿ, ಹುಣಸೆಹಣ್ಣಿನ ರಸನೂ ಹಾಕ್ಕೋರಿ. ಸೂಪರಾಗಿರ್ತೈತೆ ನೋಡಿರಿ. ಬರೀ ಟೊಮೆಟೊ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅದು ಒಂಥರ ಬೇರೆ ಇರ್ತೈತೆ ರೀ. ಟೊಮೆಟೊ ರಸ ಹಾಕ್ಕೊಂಡು ನೋಡಿರಿ, ಅದು ಸಖತ್ತಂದ್ರೆ ಸಖತ್ತಾಗಿರ್ತೈತೆ ರೀ ಟೇಸ್ಟ್ ಮಾತ್ರ. ಬರ್ರಿ ಕುದಿಲ್ರಿ, ಇಷ್ಟನ್ನು ಹಾಕ್ಕೊಂಡು ಕುದಿಯೋಕೆ ಇಡ್ಬೇಕು ನೋಡಿರಿ. ಈಗ ನೋಡಿರಿ ಯಾವ ಥರ ಕುದೀತಂತೇಳಿ, ಮಸ್ತ್ ಅಂದ್ರೆ ಮಸ್ತ್ ಕಾಣಕತೈತೆ ನೋಡಿರಿ. ಘಮ ಮಾತ್ರ ಘಮ 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 ಅಂತ ಬರಕತೈತೆ ನೋಡಿರಿ. ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡಿರಿ. ಈಗ ಹಾಕ್ಕೊಂಡು ನೋಡಿರಿ ಯಾವ ಥರ ಕುದಿಯಾಕತೈತೆ ಅಂಥೇಳಿ. ಇವಾಗ ಒಂದು ಸ್ವಲ್ಪ ಕುದಿಸಿದ್ರೆ ನುಗ್ಗೆಕಾಯಿ ಇವಾಗೂ ಎಲ್ಲ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಹೀರ್ಕೊಳತ್ತಲ್ರಿ. ನುಗ್ಗೆಕಾಯಿ ಹೀರ್ಕೊಂಡಿದ್ಮೇಲೆ ನುಗ್ಗೆಕಾಯಿ ತಿನ್ನುವಾಗ ಸಖತ್ತಾಗಿ ಟೇಸ್ಟ್ ಬರ್ತೈತೆ ನೋಡಿರಿ. ಅವಾಗ ತಿನ್ನುವಾಗನ ಭಾರಿ ಟೇಸ್ಟ್ ಬರ್ತೈತೆ ರೀ. ಇದೆಲ್ಲ ಇವಾಗನ ಈ ಥರ ಕುದೀತೈತಲ್ರಿ. ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ಕೊಳತ್ರಿ ಅದು ನುಗ್ಗೆಕಾಯಿ. ಆವಾಗ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತೆ ನೋಡಿರಿ. ನೋಡಿರಿ ಯಾವ ಥರ ಬಂದೈತೆ ಅಂಥೇಳಿ. ಸಖತ್ತಾಗಿ ಕಾಣಕತ್ತೈತೆ ನೋಡಿರಿ. ನೋಡಿರಿ ಈ ಥರ ಲಾಸ್ಟ್ ಒಳಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ ನೋಡಿರಿ. ನಾನು ಗರಂ ಮಸಾಲ ಹಾಕ್ಕೊಂಡು ಕುದಿಯೋಕೆ ಬಿಡ್ಬೇಕ್ರಿ ಸ್ವಲ್ಪ ಹೊತ್ತು. ನೋಡಿರಿ ಫೈನಲಾಗಿ ಯಾವ ಥರ ಬಂದೈತೆ ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ ನುಗ್ಗೆಕಾಯಿ ಸಾಂಬಾರು ಫೈನಲಾಗಿ ಈ ಥರ ಬಂದೈತೆ ನೋಡಿರಿ. ಸಖತ್ ಅಂದ್ರೆ ಸಖತ್ತಾಗಿ ಬಂದೈತೆ ನೋಡಿರಿ. ಘಮ 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 ಅಂತೇಳಿ ಸ್ಮೆಲ್ ಭಾರಿ ಅಂದ್ರೆ ಭಾರಿ ಬರಾಕತ್ತೈತೆ ರೀ ನುಗ್ಗೆಕಾಯಿ ಸಾಂಬಾರು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿರಿ ನೋಡಿರಿ, ಸೂಪರಾಗಿರುತ್ತೆ. ಬರ್ರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.